ಕ್ರೈಮಿಗೆ ಸಂಬಂಧಪಟ್ಟಿದ್ದೋ ಅಥವಾ ಬಾಂಬ್ ಬ್ಲಾಸ್ಟು ಇತ್ಯಾದಿಗಳೆಲ್ಲ ಹೈಲೈಟ್ ಆಗೋದನ್ನು ನೋಡುವಾಗ ಅರೆ ಸಾಮಾಜಿಕ ಮಾಧ್ಯಮವನ್ನು ತಪ್ಪಾಗಿ ಬಳಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೈಯೆಸ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಳ್ಳೇದು ಇದೆ, ಆದ್ರೆ ತುಂಬಾ ಜನ ಅದನ್ನ ಕೆಟ್ಟ ರೀತಿಯಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಮೊದಲಿಗೆ ಏನಂದ್ರೆ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾರೆ. ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟಿಂಗ್ ನೋಡಿದಾಗ ನೀವು ಯಾವುದೋ ಒಂದು ನಿಮ್ಮದೇ ಸೆಲ್ಫ್ ಕಂಟೆಂಟ್ ರೆಡಿ ಮಾಡಲ್ಲ, ನೀವು ಶೇರ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಫಸ್ಟ್ ತುಂಬಾ ಪ್ರಭಾವ ಒಳಗಾಗಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಆಟ ಆಡೋದು ನಮ್ಮ ಹ್ಯೂಮನ್ ಸೈಕಾಲಜಿ ಜೊತೆ ಆಟ ಆಡ್ತಾರೆ, ನಮ್ಮ ಮಾನಸಿಕತೆಯ ಜೊತೆಗೆ ಆಟ ಆಡ್ತಾರೆ. ನಾವು ಹೇಗೆ ಇದ್ದೀವಿ ಅಂತಂದ್ರೆ ಒಂದು ಸರ್ಟನ್ ಹಂತದವರೆಗೂ ಸ್ಟಾರ್ಟಿಂಗ್ ನೀವು ಸೋಷಿಯಲ್ ಮೀಡಿಯಾಕ್ಕೆ ಬಂದ ತಕ್ಷಣ ನೀವು ಫಸ್ಟಿಗೆ ಏನು ಮಾಡ್ತೀರಿ, ಫೋಟೋಗಳನ್ನ ಪೋಸ್ಟ್ ಮಾಡ್ತೀರಿ. ಅಂದರೆ ನಮ್ಮ ವೈಯಕ್ತಿಕವಾಗಿ ಇರುವಂಥ ಒಂದು ಸಂಗತಿಗಳನ್ನ ಅದರಲ್ಲಿ ಪ್ಲಸ್ ಮೈನಸ್ನ ಹುಡುಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಆ ನಂತರ ನಾವು ಏನಂದ್ರೆ ಬರವಣಿಗೆಗಳನ್ನ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಪ್ರತಿ ಹಂತದಲ್ಲಿ ಏನಂತಾರೆ ನಮ್ಗೆ ಎಷ್ಟು ಲೈಕ್ ಬಂತು, ಎಷ್ಟು ಕಮೆಂಟ್ ಬಂತು, ಹಾಗೆ ಏನಾಗ್ತಾ ಹೋಗಿದ್ದೀವಿ ಅಂದ್ರೆ ಅದ್ರ ಬಗ್ಗೆ ಅಡಿಕ್ಷನ್ ಯಾವಾಗ ಬೆಳೆಯುತ್ತೆ ಅಂದರೆ ನಮಗಲ್ಲಿ ಅಪ್ರಿಷಿಯೇಷನ್ ಸಿಗ್ತಾ ಅಡಿಕ್ಷನ್ ಬೆಳೀತಾ ಹೋಗುತ್ತೆ. ಸೊ ಹಾಗಿರುವಾಗ ನಮಗೆ ಯಾವತ್ತೂ ಒಂದು ದಿವಸ ಅಲ್ಲಿ ನಮಗೆ ಏನಂತಂದ್ರೆ ಏಳಿಗೆ ಕಾಣಲಿಲ್ಲ ಅಂತಾದಾಗ ನಮ್ಮ ಮಾನಸಿಕತೆಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಹೀಗಾಗಿ ನಾವು ಆ ಥರದ ಒಂದು ಏನಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇನೆ ನಮ್ಮ ಒಂದು ಒಳ್ಳೆಯ ಚಿಂತನೆಗಳನ್ನ ಹರಡ್ತಾ ಹೋಗ್ಬೇಕು. ಒಂದಲ್ಲ ಒಂದು ದಿವಸ ಅದು ಯಾವ ರೀತಿ ಒಂದು ಗಟ್ಟಿ ಕಾಳು ಉಳಿಯುತ್ತೆ ಅಂತ ಹೇಳ್ತಾರಲ್ಲ, ಜೊಳ್ಳು ಹೋಗಿ ಆ ಥರ ನಿಮ್ಮ ಹತ್ರ ಏನಂತಂದ್ರೆ ಒಳ್ಳೆ ಕಂಟೆಂಟ್ ಇತ್ತು, ಸತ್ವ ಇತ್ತು ಅಂತಂದ್ರೆ ನೀವು ಉಳಿದೇ ಉಳಿತೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಸರ್, ಇವತ್ತು ಸೋಷಿಯಲ್ ಮೀಡಿಯಾದ ಪ್ರಭಾವ 50-50 ಅನುಪಾತದಲ್ಲಿ, ಒಳ್ಳೇದು 50 ಅಂತಿದ್ರೆ ಕೆಟ್ಟದ್ದು ಅನ್ನೋದು ಇನ್ನೊಂದು 50 ಆಗಿದೆ. ಇವತ್ತು ಯಾವುದೋ ಒಂದು ಪೋರ್ನ್ಗೆ ಸಂಬಂಧಪಟ್ಟಿದ್ದೋ, ಕ್ರೈಮಿಗೆ ಸಂಬಂಧಪಟ್ಟಿದ್ದೋ ಅಥವಾ ಬಾಂಬ್ ಬ್ಲಾಸ್ಟು ಇತ್ಯಾದಿಗಳೆಲ್ಲ ಹೈಲೈಟ್ ಆಗೋದನ್ನು ನೋಡುವಾಗ ಅರೆ ಸಾಮಾಜಿಕ ಮಾಧ್ಯಮವನ್ನು ತಪ್ಪಾಗಿ ಬಳಸ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದು, ಹಾಗೆ ಅನಿಸ್ತಾ ಇದೆ ನನಗೆ. ಅದು ಒಳ್ಳೇದು 50 ಇದೆ, ಆದರೆ ಕೆಟ್ಟದ್ದು ಕೂಡ ಅದೇ ಸಮ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಈಗ ಆಗಬಾರ್ದು ಅಂತ ನನ್ನ ಆಲೋಚನೆ. ದಾರಿ ತಪ್ಪಿದ್ದಾರೆ ಅನ್ನೋಕ್ಕಿಂತ ಅವರಿಗೆ ಸತ್ವಯುತವಾದಂಥ ಕಂಟೆಂಟ್ ಅನ್ನು ಕೊಡ್ಲಿಕ್ಕೆ ನಾವು ಸೋತಿದೀವಿ ಅಂತ ಹೇಳ್ಬೋದು. ಸತ್ವಯುತವಾದ ಕಂಟೆಂಟ್ ಕೊಡುವಂಥದ್ದು ಕೆಲವೊಬ್ರು ಜವಾಬ್ದಾರಿ ಇದೆ, ಮತ್ತೆ ಅದನ್ನ ಪ್ರಮೋಟ್ ಮಾಡೋದು ಕೆಲವೊಬ್ರು ಜವಾಬ್ದಾರಿ ಇದೆ. ಸತ್ವಯುತ ಕಂಟೆಂಟ್ ಸುಮಾರು ಸಿಗ್ತಾ ಇದೆ, ಕೊಡೋರು ಇದ್ದಾರೆ, ಅದನ್ನ ಪ್ರಮೋಟ್ ಮಾಡೋರು ಸಿಗ್ತಾ ಇಲ್ಲ. ಸೊ ಅದನ್ನ ಯಾರು ಫಲಾನುಭವಿಗಳು ಇರಬೇಕಲ್ಲ, ಯಾರಿಗೆ ನೀವು ತಲುಪಿಸ್ಬೇಕಲ್ಲ, ಅವ್ರಿಗೆ ತಲುಪಿಸ್ಲಿಕ್ಕೆ ಆಗ್ತಿಲ್ಲ. ಸೊ ಆ ಒಂದು ಬ್ರಿಡ್ಜ್ ಕೆಲಸವನ್ನಾದ್ರೂ ಮಾಡಿ. ಹೈಯೆಸ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಳ್ಳೇದು ಇದೆ, ಆದ್ರೆ ತುಂಬಾ ಜನ ಅದನ್ನ ಕೆಟ್ಟ ರೀತಿಯಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ನಮ್ಮ ಜನಗಳು ಹೇಗೆ ಅಂತ ಒಳ್ಳೇದಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ತುಂಬಾ ಆಕರ್ಷಣೆಗೆ ಒಳಗಾಗ್ತಾರೆ. ಹಾಗಾಗಿ ಹೈಯೆಸ್ಟ್ ಆಗಿ ಕೆಟ್ಟದಕ್ಕೆ ವಾಲ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ ಯುವಕರು. ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಎಲ್ಲ ವಿಷಯ ಸಿಗ್ತದೆ. ಆಕ್ಚುಲಿ ಸಹಜವಾಗಿ ಯುವ ಜನರಲ್ಲಿ ಈ ಉತ್ತಮ ಅರಿವಿಗಿಂತ ಕೀಳರಿಮೆ ಜಾಸ್ತಿ ಆಗ್ತಿರೋ ಸಮಯದಲ್ಲಿ ಯಾಕಂದ್ರೆ ದಟ್ ಇಸ್ ಟೈಮ್, ಆ ಒಂದು 16 to ಟೀನೇಜ್ ಅಂತ ಹೇಳ್ತೇವೆ, ಆ ಸಮಯದಲ್ಲಿ ಆಕ್ಚುಲಿ ಜನರಿಗೆ ಉತ್ತಮ ಮಾರ್ಗದರ್ಶನ ಅವಶ್ಯಕ. ಅಂಥ ಟೈಮಲ್ಲಿ ಇಂತಹ ಒಂದು ಇವೆಂಟ್ ಮಾಡಿದ್ರೆ ಖಂಡಿತವಾಗಿ ಅವರನ್ನ ನಾವು ಒಳ್ಳೆ ಸ್ಟೀಮ್ ತರಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಒಂದು ಹಂತದವರೆಗೂ ಒಪ್ಪಬಹುದು. ಏನಂತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಹಂತ ಇರುತ್ತೆ. ಮೊದಲಿಗೆ ಏನಂದ್ರೆ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾರೆ. ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟಿಂಗ್ ನೋಡಿದಾಗ ನೀವು ಯಾವುದೋ ಒಂದು ನಿಮ್ಮದೇ ಸೆಲ್ಫ್ ಕಂಟೆಂಟ್ ರೆಡಿ ಮಾಡಲ್ಲ, ನೀವು ಶೇರ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಫಸ್ಟ್ ಎಲ್ಲವನ್ನು ಶೇರ್ ಮಾಡುತ್ತೀರಿ, ಅದಾದ ನಂತರ ನೀವು ಅದನ್ನ ಏನಂತಾರೆ ಸೆಲ್ಫ್ ಕಂಟೆಂಟ್ ಶುರು ಮಾಡ್ತೀರಿ. ಹೀಗೆ ನೀವು ಬದಲಾಗ್ತಾ ಹೋಗ್ತಿರಲ್ಲ. ಹಾಗೆ ಕಾಮಿಡಿ ಕಂಟೆಂಟ್ ಇಂದ ಒಬ್ಬರ ಮನಸ್ಸು ಪ್ರಬುದ್ಧವಾಗಿ ಯಾವುದು ಸತ್ವಯುತವಾದ ಕಂಟೆಂಟ್ ಇದೆಯಲ್ಲ ಅಲ್ಲಿ ಬರೋವರೆಗೂ ನಾವು ಕಾಯ್ಬೇಕು. ಮತ್ತೆ ಅದೇ ತರದನ್ನ ಫೀಡ್ ಮಾಡ್ತಾ ಹೋಗ್ಬೇಕು ನಾವು ಅಷ್ಟೇ. ಸರ್, ನಾನು ಯಾವತ್ತೂ ಒಳ್ಳೇದಾಗ್ತದೆ ಅಂತ ಬಯಸುವನು, ಒಳ್ಳೇದಾಗ್ತಿದೆ ಆಕ್ಚುಲಿ, ಖಂಡಿತ ಒಳ್ಳೇದಾಗ್ತದೆ. ಬಟ್ ಆಫ್ಕೋರ್ಸ್ ಏನು ನಾವು ಹಿರಿಯರು, ನಾವು ಮಾರ್ಗದರ್ಶಕರು, ನಾವು ಜವಾಬ್ದಾರಿ ಪೊಸಿಷನ್ ಇದ್ದವರು ಆಕ್ಚುಲಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕಷ್ಟೇ. ಖಂಡಿತವಾಗಿಯೂ ಭಾರತ ಪರಂಪರೆ, ಭಾರತ ವಿಚಾರಗಳು, ಭಾರತ ಮೌಲ್ಯಗಳು ತುಂಬಾ ಚೆನ್ನಾಗಿವೆ. ನಮ್ಮ ಭಾರತದಲ್ಲಿ ಹುಟ್ಟಿದವರು ಖಂಡಿತ ಒಳ್ಳೆ ಆಗಿ ಆಗ್ತಾರೆ. ಬಟ್ ಆದ್ರೆ ಏನು ಹೇಳಿ ನಮ್ಮಲ್ಲಿ ಒಂದು ಕನ್ಸರ್ನ್ ಇದೆ, ಒಂದು ಕಳಕಳಿದೆ, ಹಾಳಾಗ್ಬೋದು ಅನ್ನೋದಕ್ಕೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಗೃತಿಸಬೇಕಷ್ಟೇ. ಖಂಡಿತವಾಗಿಯೂ ಭಾರತಕ್ಕೆ ಉತ್ತಮ ಭವಿಷ್ಯದ ಒಳ್ಳೆಯದು ಆಗಿ ಆಗ್ತದೆ.